ಯುವಕರಿಗೆ, ಇವತ್ತಿನ ವಿದ್ಯಾರ್ಥಿಗಳಿಗೆ ಕರಿಯರ್ ಕ್ಲಾರಿಟಿನೇ ಬರ್ತಾ ಇಲ್ಲ. ಎಷ್ಟೋ ಯುವಕರು ಇವತ್ತು ಎಷ್ಟೋ ಸಾಮರ್ಥ್ಯ ಇದ್ದವರು ಓಕೆ, ಅವರು ಸಾಮಾನ್ಯರಾಗಿ ಓಕೆ ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಎಂದು ಸತ್ತು ಹೋಗ್ತಾರೆ. ಕ್ರಿಮಿಟೋರಿಯಂ ಗ್ರೌಂಡ್ ಏನಿದೆ, ಸ್ಮಶಾನ, ದ್ಯಾಟ್ ಈಸ್ ದ ರಿಚೆಸ್ಟ್ ಪ್ಲೇಸ್ ಅಂತ ಹೇಳ್ತಾನೆ ಅವನು ಡೈಯಲ್ಲಿ. ಯಾವಾಗ ಮನುಷ್ಯ ಸಫರಿಂಗ್ನಲ್ಲಿ ಇರ್ತಾನೆ ಅದು ಎಷ್ಟೋ ಜನರಿಗೆ ಅನುಕೂಲ ಆಗುತ್ತೆ. ಅವರು ಅನುಕೂಲ ಯಾರು ಪಡಿತಾ ಇದ್ದಾರೆ, ಈ ಸಫರಿಂಗ್ ಹೀಗೆ ಇರಲಿ, ಇವ್ರ ಸರ್ವೆಂಟ್ ಆಗೇ ಇರಲಿ, ಇದೇ ಮನಸ್ಥಿತಿಯಲ್ಲಿದ್ದರೆ ನಮಗೆ ಅನುಕೂಲ ಅಂತ ನಮ್ಗೆ ಅಲ್ಲೇ ಇಟ್ಟಿದ್ದಾರೆ. ನನ್ನ ಮಗ 10th ಮುಗಿಸಿದ್ದಾನೆ ಸರ್, ಮುಂದೆ ಏನು ಮಾಡಬೇಕು? ನನ್ನ ಮಗ PUC ಮುಗಿಸಿದ್ದಾನೆ, ಏನು ಮಾಡಬೇಕು ಸರ್? ನನ್ನ ಡಿಗ್ರಿ ಮುಗಿದ್ಬಿಟ್ಟಿದೆ, ನಾನು ಮುಂದೆ ಏನು ಮಾಡಬೇಕು ಸರ್? ಡಿಗ್ರಿ ಮುಗಿದು ಪೋಸ್ಟ್ ಗ್ರಾಜುಯೇಷನ್ ಮುಗಿದಿದೆ ಸರ್, ನಾನು ಟೀಚರ್ ಆಗಲ್ಲ ಸರ್, ಗೌರ್ಮೆಂಟ್ ಜಾಬ್ಸ್ ಇರಲ್ಲ, ಏನು ಕಂಪ್ನಿಗೆ ಹೋಗಲ್ಲ, ಕನ್ಫ್ಯೂಷನ್ ಇದೆ. ಎಷ್ಟೋ ಜನರು ಜಾಬ್ನಲ್ಲಿ ಆಲ್ರೆಡಿ ಇದ್ದಾರೆ ಸರ್, ನಾನು ಜಾಬ್ನಲ್ಲಿ ಇದ್ದೇನೆ ಸರ್, ಆದರೂ ನಿಜ ಬರಾತೀನಿ ಸರ್, ಆದರೂ ಏನು ಮಾಡೋಕ್ಕೆ ಹೋಗಿ ಸರ್, ಅದಕ್ಕೆ ತಿಳಿಸ್ಕೊಂಡಿರ್ತಾರೆ. ಅದಕ್ಕೆ 85% ಜನ ಭಾರತದಲ್ಲಿ ಓಕೆ ಪೂರ ಜಗತ್ತಿನಲ್ಲೇ ದೇ ಡೋಂಟ್ ಲೈಕ್ ವಾಟ್ ದೇ ಆರ್ ಡೂಯಿಂಗ್. ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರು ಲೈಕ್